ಮಿತ್ರ ಅವ್ರೇನು ಇನ್ನೂ ಇಲ್ಲೇ ಇದ್ದಾರೆ? ಯಾ ಡೈರೆಕ್ಟಾಗಿ ಸೈಟ್ಗೆ ಬನ್ನಿ ಅಂದ್ರಲ್ಲ, ಬರ್ತಿದ್ದೀನಿ. ಈಗ ಸೈಟಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೀರಾ, ಈಗೇನ್ ಮಾಡೋದು? ಸರಿ ಸರಿ, ಹಾಗಾದ್ರೆ ನಾಳೆನೇ ಮೀಟಿಂಗ್ ಇಟ್ಕೊಳ್ಳೋಣ ಬಿಡಿ. ಬಾಯ್. ನೀವಿನ್ನೂ ಹೋಗ್ಲಿಲ್ವಾ? ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಸರಿ, ಆಫೀಸ್ಗೆ ತಾನೆ ಹೋಗೋಣ ನಡಿ. ಇಲ್ಲಿ ನೋಡಿ, ಈಗ್ಲೇ ಹೇಳ್ತಿದ್ದೀನಿ, ದಾರಿಲ್ ಹೋಗೋ ದಾಸಯ್ಯಂಗ್ ಲಿಫ್ಟ್ ಕೊಡ್ತಿದೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಬರೋದು. ಆಗ್ಲಿ ಮಹಾತಾಯಿ, ಜಾಸ್ತಿ ಆರ್ಗ್ಯುಮೆಂಟ್ ಮಾಡಬೇಡ, ಹೋಗೋಣ ನಡಿ. ಭಾಗ್ಯ, ಇನ್ 15 ಮಿನಿಟ್ಸ್ ಒಳಗಡೆ ನೀನು ಬರ್ದಿದ್ರೆ ನಿನ್ ಫೇಟ್ ಚೇಂಜ್ ಆಗುತ್ತೆ, ನಿನ್ ಫ್ಯೂಚರ್ ಹಳ್ಳ ಹಿಡಿಯತ್ತೆ. ಓವರ್ ಆಲ್ ನಮ್ಗೆ ದಿನ ನಿನ್ ಫೇಸ್ ನೋಡೋ ಕಷ್ಟ ತಪ್ಪುತ್ತೆ. ರೆಡಿ ಆಗಿರೋ ನಿನ್ ಟರ್ಮಿನೇಷನ್ ಲೆಟರ್ ನಿನ್ ಮುಖದ ಮೇಲೆ ಎಸ್ದು ವಾಪಸ್ ಕಳಿಸ್ಬಿಡ್ತೀನಿ. ಏನ್ ಮಿತ್ರ, ನೀನು ಭಾಗ್ಯ ಒಟ್ಟಿಗೆ ಬಂದ್ರಲ್ಲ, ನಿನಗ್ ಬೇರೆ ಮೀಟಿಂಗ್ ಇತ್ತಲ್ವಾ? ಲಾಸ್ಟ್ ಮಿನಿಟ್ ಅಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು, ಅದಕ್ಕೆ ವಾಪಸ್ ಬರ್ಬೇಕಾದ್ರೆ ಭಾಗ್ಯನ್ ಕರ್ಕೊಂಬಂದೆ. ಈ ಭಾಗ್ಯನ ಕೆಲಸದಿಂದ ತೆಗೆಯೋ ಪ್ಲಾನ್ ಅಲ್ಲಿ ನಾನಿದ್ರೆ ಅವಳನ್ನ ಕಾಪಾಡಿ ಕರ್ಕೊಂಡ್ ಬಂದಿದ್ದಾನೆ. ಏನ್ ಮನೀಷಾ, ತುಂಬಾ ಡಿಸಪಾಯಿಂಟ್ ಆಗಿರೋ ಹಾಗಿದೆ. ಆಗ್ಲೇಬೇಕು, ಎಲ್ಗೋ ಗುರಿ ಇಟ್ಟಿದ್ ಬಾಣ ವಾಪಸ್ ಬಂದು ನಿನ್ ಎದೆಗೆ ಚುಚ್ಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ನನ್ಗೇನೋ ಮಾಡಕ್ ಹೋಗಿ ನೀನ್ ನನಗ್ ಮಾಡಿರೋ ಸಹಾಯದ ಬಗ್ಗೆ ಕೂಡ ಹೇಳ. ಏನು, ನಾನ್ ನಿನಗ್ ಸಹಾಯ ಮಾಡದ್ನಾ? ಹೌದು, ತುಂಬಾ ದಿನದಿಂದ ಮಿತ್ರ ಅವ್ರ ಜೊತೆ ಹೊರಗಡೆ ಹೋಗ್ಬೇಕು, ಕಾರಲ್ಲಿ ಸುತ್ತಾಡ್ಬೇಕು, ಒಂದ್ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಅವ್ರ ಪಕ್ಕನೇ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಬೇಕು ಅಂತ ಹೀಗೆ ತುಂಬಾ ಅಂದ್ಕೊಂಡಿದ್ದೆ. ಅದಿವತ್ತು ನಿನ್ನಿಂದನೇ ನೆರವೇರ್ತು. ನಿನ್ನಿಂದಾಗಿ ನನ್ ಕನ್ಸು ನಿಜ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಏನು, ನೀನು ಮಿತ್ರ ರೆಸ್ಟೋರೆಂಟಿಗೆ ಹೋಗಿ ಐಸ್ ಕ್ರೀಮ್ ಕೂಡ ತಿಂದ್ರಾ? ಸರಿ ಬಿಡು, ನಿನಗ್ ಯಾವತ್ ಗೊತ್ತಾದ್ರೂ ಗೊತ್ತಾಗ್ಬೇಕಾಗಿರೋ ನಿಜನೇ ಅಲ್ವಾ? ವಾಟ್ ಇಸ್ ದಿಸ್? ಇದು ಫೈಲು, ಇದು ಲ್ಯಾಪ್ಟಾಪ್. ಯಾವ್ದ್ರ ಬಗ್ಗೆ ಕೇಳ್ತಾ ಇದೆಯಾ? ಎರಡು ಮುಖ ಇರೋ ನಿನ್ ಸ್ವಭಾವದ ಬಗ್ಗೆ. ವಾಟ್ ಡು ಯು ಮೀನ್? ಭಾಗ್ಯನ್ ಜೊತೆಗೆ ಇದ್ದು ಕರ್ಕೊಂಡ್ ಬಂದಿದ್ದಲ್ದೆ ರೆಸ್ಟೋರೆಂಟಿಗೆ ಕರ್ಕೊಂಡ್ ಹೋಗಿ ಐಸ್ ಕ್ರೀಮ್ ತಿನ್ಸೋದು, ಇದೆಲ್ಲ ಯಾಕೆ ಮಾಡ್ಬೇಕಿತ್ತು? ಮನೀಷಾ, ಆರ್ ಯು ಮ್ಯಾಡ್ ಆರ್ ವಾಟ್? ಅದನ್ನೆಲ್ಲ ನಾನೆಲ್ ಮಾಡ್ದೆ? ನೀನ್ ಇದೆಲ್ಲ ಮಾಡ್ದೇನೆ ಭಾಗ್ಯ ನನಗ್ ಹೇಳದ್ಲಾ? ಏನು, ಭಾಗ್ಯ ನಿಂಗೆ ಹೇಳದ್ಲಾ? ಅವಳು ಯಾಕೆ ಹಾಗೆ ಹೇಳಿದ್ಲು? ಓಹೋ, ಹೇಳ್ಬೇಡ ಅಂತ ಅವಳಿಗೆ ಮೊದ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕರ್ಕೊಂಡ್ ಬಂದ್ಯಾ? ನೋಡು ಮನೀಷಾ, ಭಾಗ್ಯ ನಿನಗೇನ್ ಹೇಳಿದ್ಲೋ, ನಿನಗದ್ರಿಂದ ಏನ್ ಅರ್ಥ ಆಯ್ತೋ ನಂಗೆ ಗೊತ್ತಿಲ್ಲ. ಆದ್ರೆ ನೀನೀಗ ಹೇಳ್ತಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ ಮಾತ್ನ ಇಲ್ಲಲ್ಲ, ಭಾಗ್ಯ ಹತ್ರನೇ ಹೇಳ್ಸು. ಅಂದ್ರೆ ನಾನೀಗ ಏನು ಮಾಡಿಲ್ಲ ಅಂತ ನಿನಗೆ ಸಾಕ್ಷಿ ಕೊಡ್ಬೇಕಾ? ಅವಳ ಕೈಲಿ ಹೇಳ್ಸಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕಾ? ಅದೆಲ್ಲ ಗೊತ್ತಿಲ್ಲ, ನೀನೇನಾದ್ರೂ ಅನ್ಕೋ ಮಿತ್ರ, ನೀನ್ ಮಾಡಿದ್ ನನ್ಗಂತೂ ಇಷ್ಟ ಆಗ್ಲಿಲ್ಲ. ಮನೀಷಾ, ವೇಟ್. ಭಾಗ್ಯ, ಕಮ್ ಟು ಮೈ ಕ್ಯಾಬಿನ್.
ಏನ್ ಮಿತ್ರ ಅವ್ರೆ? ಏನು ನಾವು ರೆಸ್ಟೋರೆಂಟ್ಗೆ ಹೋದ್ವಿ, ಜೊತೆಗೆ ಐಸ್ ಕ್ರೀಮ್ ತಿಂದ್ವಿ ಅಂತ ಮನೀಷಾಗ್ ಹೇಳಿದ್ಯಂತೆ? ಸಾರಿ ಮಿತ್ರ ಅವ್ರೆ. ನಾವ್ ಮಾಡಿದ್ನ ಹೇಳ್ಬಾರ್ದು ಅಂತ ಮರ್ತ್ಬಿಟ್ಟೆ. ಏನೋ ಫ್ಲೋ ಅಲ್ಲಿ ಮನೀಷಾಗ್ ಹೇಳ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಈಗೇನಂತ್ಯ ಮಿತ್ರ? ಮನೀಷಾ ಸ್ವಲ್ಪ ಇರು. ಭಾಗ್ಯ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೇಗ್ ಮಾತಾಡ್ಬೇಕಂತ ನಾನು ಪ್ರಿಪೇರ್ ಆಗಿಲ್ಲ ಮಿತ್ರ ಅವ್ರೆ. ನಾನು ಏನೋ ಹೇಳ್ಬಾರ್ದು ಅಂದ್ಕೊಂಡಿದ್ರು, ಸುಮ್ನೆ ಇರೋಕಾಗ್ದೆ ಎಲ್ಲ ಹೇಳ್ಬಿಟ್ಟೆ. ನಿಜವಾಗ್ಲೂ ಐ ಆಮ್ ವೆರಿ ಸಾರಿ. ಚೆನ್ನಾಗಿದೆ ಮಿತ್ರ, ತುಂಬಾ ಚೆನ್ನಾಗಿದೆ. ನಿನಗ್ ನಾನಂದ್ರೆ ಬೋರ್ ಆಗಿದ್ರೆ ಡೈರೆಕ್ಟ್ ಆಗಿ ನನ್ಗೆ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಈ ತರ ಕದ್ದು ಮುಚ್ಚಿ ವ್ಯವಹಾರ ಮಾಡೋದ್ ಯಾಕೆ? ಮನೀಷಾ, ಈಗ ಬಾಯಿ ಮುಚ್ಚ್ತ್ಯಾ? ಭಾಗ್ಯ ನಿನಗ್ ಸುಳ್ಳು ಹೇಳ್ತಾ ಇದ್ದಾಳೆ. ಅದನ್ನ ನಿಜ ಅನ್ಕೊಂಡ್ರೆ ಅದು ನಿನ್ ದಡ್ಡತನ ಆಗತ್ತೆ. ಇದನ್ನೆಲ್ಲ ಹೀಗೆ ತಲೆಗೆ ಹಾಕೊಂಡ್ರೆ ಮುಂದೆ ಹೋಗ್ತಾ ನಮ್ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ಆಗೋದು. ಯೋಚನೆ ಮಾಡು. ಭಾಗ್ಯ, ನೀನ್ ನನ್ ಜೊತೆ ಆಡ್ಕೋತಿದ್ಯೋ ಇಲ್ಲ ಮಿತ್ರ ನನ್ನ ಹತ್ರ ಆಡ್ತಿದಾನೋ ನನಗ್ ಅರ್ಥ ಆಗ್ತಿಲ್ಲ. ನಿನ್ನನ್ನ ನಾನು ಆಮೇಲೆ ನೋಡ್ಕೋತೀನಿ. ಏನೋ ಅದೆಲ್ಲ ನನಗ್ ಗೊತ್ತಿಲ್ಲ ಮನೀಷಾ. ಇವತ್ ಮಾತ್ರ ನಾನು ಇವಾಗ ಹೇಳು ಜಗದೀಶ್ವರಿ. ಏನಿಲ್ಲ ಅರವಿಂದ, ನಾವೊಂದು ಹೊಸ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಮೊದ್ಲೇ ನಿಮಗೆ ಹೇಳಿದ್ನಲ್ಲ. ಹೌದು, ಅದಕ್ಕೆ 2 ದಿನದಲ್ಲಿ ಶಂಕುಸ್ಥಾಪನೆ ಮಾಡೋದಕ್ಕೆ ಅದ್ಭುತವಾದ ಮುಹೂರ್ತ ಇದೆಯಂತೆ. ಆ ಮುಹೂರ್ತ ದಾಟ್ಬಿಟ್ರೆ ಆ ಥರ ಮುಹೂರ್ತ ಇನ್ನೂ 2 ವರ್ಷ ಆದ್ರೂ ಸಿಗಲ್ವಂತೆ. ಅದಕ್ಕೆ ಈಗ ಯಾಕೆ ಹಾಗೆ ನಿಲ್ಲಿಸ್ಬಿಟ್ಟೆ ಜಗದೀಶ್ವರಿ? ಅದೇನ್ ಹೇಳು. ಅದೇ ಅರವಿಂದ, ಯಲಹಂಕದಲ್ಲಿ ನಿಮ್ಗಿರೋ ಜಾಗನ ಮದ್ವೆ ನೆನ್ಪಿಗೆ ಸಂತೋಷ್ ಹೆಸರಲ್ಲಿ ಬರಿತೀವಿ ಅಂದಿದ್ರಲ್ಲ. ಅದೇನು ಈಗ್ಲೇ ಕೊಟ್ಬಿಟ್ರೆ ಆ ಫ್ಯಾಕ್ಟ್ರಿ ಶಂಕುಸ್ಥಾಪನೆ ಮಾಡಬಹುದು ಅಂತ. ಅದಕ್ಕೆಲ್ಲ ಅಷ್ಟು ಯೋಚನೆ ಯಾಕೆ ಜಗದೀಶ್ವರಿ? ಮದ್ವೆ ಆದ್ಮೇಲೆ ಕೊಡ್ಬೇಕು ಅಂತ ಇಟ್ಕೊಂಡಿರೋ ಜಾಗ ಅಲ್ವಾ, ಅದನ್ನ ಮದ್ವೆಗ್ ಮೊದ್ಲೇ ಹೇಳ್ತಿದ್ಯಾ? ಯಾವಾಗ ಕೊಟ್ರೆ ಏನಂತೆ? ಏನಕ್ಕ, ಏನಂತೀಯಾ? ಹೌದು ಜಗದೀಶ್ವರಿ, ಹೇಗೂ ಕೊಡ್ಬೇಕು ಅಂತಾನೆ ಇದ್ವಿ ಅಲ್ವಾ. ಅದ್ರಲ್ಲಿ ಮದ್ವೆಗ್ ಮುಂಚೆ ಆದ್ರೆ ಏನಂತೆ, ಆಮೇಲೆ ಆದ್ರೆ ಏನಂತೆ? ಏನ್ ಮಿತ್ರ, ನೀನೇನಂತೀಯಾ? ಅದನ್ನ ಸಂಜನಾ ಕೊಡೋಣ ಅಂತ ಯಾವಾಗ್ಲೂ ಅನ್ಕೊಂಡಿದ್ವಿ ಆಂಟಿ. ಸೊ ಯಾವಾಗ್ಲಿದ್ರೂ ಅವಳು ಕೊಡೋದೇ ಅಲ್ವಾ. ಅದು ಅಲ್ಲದೆ ಈ ಥರದ ಮುಹೂರ್ತ ಮತ್ತೆ ಮತ್ತೆ ಬರಲ್ಲ ಅಂತಿದ್ದೀರಾ. ಸೊ ಅದನ್ನ ಈಗಲೇ ಕೊಟ್ರಾಯ್ತು. ಅಣ್ಣ ನೀವೇನು ಏನು ಮಾತಾಡ್ತಿಲ್ವಲ್ಲ? ಅಂದ್ರೆ ಅಮ್ಮ, ಹಾಗಂತ ಹೇಳಿ ಈಗ ಅವರಾದ್ರೂ ಏನು ಅಂತ ಹೇಳ್ತಾರೆ ಜಗದೀಶ್ವರಿ. ಸಂಜನಾ ನಮ್ ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು ನಮ್ ಮಗಳಕ್ಕಿಂತ ಹೆಚ್ಚು. ಅವಳ ಮದ್ವೆಗೆ ಆ ಜಾಗ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಈಗ ಸಂತೋಷನ ಜಗದೀಶ್ವರಿ? ತುಂಬಾ ಸಂತೋಷ ಆಗ್ತಿದೆ. ನಾನ್ ಮಧ್ಯದಲ್ಲಿ ಮಾತಾಡ್ತಿದ್ದೀನಿ ಅಂದ್ಕೊಳ್ದೇ ಇದ್ರೆ ಒಂದ್ ಮಾತು ಹೇಳ್ಬೋದಾ?
ಈ ತರ ಕೊಡೋದು ತಗೊಳ್ಳೋದೆಲ್ಲ ಯಾವತ್ತೂ ತಾಳಿ ಕಟ್ಟದ ಮೇಲ್ ಚೆನ್ನಾಗಿರುತ್ತೆ. ಮದ್ವೆ ಒಳ್ಳೆ ರೀತಿಲಿ ಮುಗಿದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮೊದ್ಲೇ ಈ ಥರದ ವಿಷಯನ ಪ್ರಸ್ತಾಪ ಮಾಡೋದು ಅಷ್ಟು ಒಳ್ಳೇದಲ್ವೇನೋ ಅಂತ ನನ್ನ ಅಭಿಪ್ರಾಯ. ಈಗ ನಿನ್ನ ಅಭಿಪ್ರಾಯನ ಅರ್ಥ ಇಲ್ದಿರೋ ಸಲಹೆನ ಯಾರ್ ಕೇಳಿದ್ದು ಭಾಗ್ಯ? ನೋಡು, ನಿನಗಿದಕ್ ಮೊದ್ಲೇ ತುಂಬಾ ಸಲ ಹೇಳಿದೀನಿ, ಇದು ನಮ್ ಫ್ಯಾಮಿಲಿ ಮ್ಯಾಟರ್. ಇದು ನನ್ ಮಗಳಿನ್ ಮದ್ವೆ ವಿಷಯ. ತಲೆ ಹಾಕೋದಾಗ್ಲಿ ಜಗಳ ತಂದಿಡಕ್ಕಾಗ್ಲಿ ಟ್ರೈ ಮಾಡ್ಬೇಡ. ಇಲ್ಲಿ ನೋಡಿ ಚಿಕ್ಕತ್ತೆ, ಹೆಣ್ಮಗು ಹುಟ್ಟಿದ ಮನೆನ ದಾಟಿ ಮೆಟ್ಟಿದ ಮನೆ ಬಾಗ್ಲೊಳಗ್ ಕಾಲಿಟ್ಟಾಗ್ಲೇ ಆ ಉಡುಗೊರೆನ ಕಳಿಸ್ತಾರೆ. ಅದೇ ಪದ್ಧತಿ. ಯಾಕಂದ್ರೆ ಮದ್ವೆ ಅನ್ನೋದನ್ನ ಎಷ್ಟು ಸುಮುಹೂರ್ತ ಇಟ್ಟು ಮಾಡ್ತೀವೋ ಹಾಗೆ ಎಷ್ಟೋ ಸಮಸ್ಯೆಗಳು ಕೂಡ ಇರುತ್ತೆ. ಎಲ್ಲ ಸಮಸ್ಯೆಗಳನ್ನ ದಾಟಿ ಎಲ್ಲ ಸುಖಾಂತ್ಯ ಆದ್ರೆ ಆಗ ಕೊಟ್ಟು ತಗೊಳ್ಳೋದಿರ್ಲಿ ಅನ್ನೋದು ನಮ್ ಹಿರಿಯರ ಉದ್ದೇಶ. ನೀವು ಕೂಡ ಅದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಅಬ್ಬಬ್ಬಬ್ಬಬ್ಬಬ್ಬಾ! ಹಿರಿಯರು ಹೇಳ್ತಾರೆ ಅದೇ ಮಾಡ್ಬೇಕು ಅಂತ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬೇಡ ಭಾಗ್ಯ. ನೋಡಿದ್ಯಾಕ ಸಂಜನಾ ಮದ್ವೆ ನಿಲ್ಸಕ್ಕೆ ಭಾಗ್ಯ ಮತ್ತೆ ಪ್ರಯತ್ನ ಮಾಡ್ತಿದ್ದಾಳೆ. ನನ್ ಮಗಳ ಮದ್ವೆನ ಅವಳ ಜೀವನನ ನೋಡಿ ಯಾಕೋ ಈ ಭಾಗ್ಯಗೆ ಸಹಿಸೋಕೆ ಆಗ್ತಿಲ್ಲ. ಅದಕ್ಕೆ ದಿನಕ್ಕೊಂದು ಜಗಳ, ಕ್ಷಣಕ್ಕೊಂದು ಗಲಾಟೆ ಮಾಡಿ ನನ್ಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದಾಳೆ. ಅದ್ ಹಾಗಲ್ಲ ಚಿಕ್ಕತ್ತೆ, ನಾನು ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೋಬೇಕು ಭಾಗ್ಯ? ಇನ್ನು ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳು. ನಿನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಮುಗ್ದಿದೆ. ನೀನ್ ಮಾಡ್ತಾ ಇರೋ ರಾಧಾಂತಗಳ ಹಿಂದೆ ಇರೋ ಉದ್ದೇಶ ಕೂಡ ಅರ್ಥ ಆಗಿದೆ. ನೀನ್ ಅನಾವಶ್ಯಕವಾಗಿ ಈ ವಿಷಯಕ್ಕೆ ತಲೆ ಹಾಕ್ತಾ ಇದ್ರೆ ನಿನಗೂ ಈ ಮನೇಲಿರೋ ನಮಗೂ ಒಳ್ಳೇದು. ಅದು ಹಾಗಲ್ಲ ಅತ್ತೆ, ನಾನು ಹೇಳೋದನ್ನ ಒಂದ್ಸಲ ಭಾಗ್ಯ ಪ್ಲೀಸ್, ಈ ವಿಷಯದಲ್ಲಿ ಸುಮ್ಮನೆ ತಲೆ ಹಾಕಿ ನಮಗೆ ಅನ್ನೆಸೆಸರಿ ಟೆನ್ಷನ್ ಕೊಡಬೇಡ ಅಂತ ನಿನ್ಗಾಗ್ಲೇ 10 ಸಲ ಹೇಳಿದ್ದೀನಿ. ನೀನು ಪದೇ ಪದೇ ಅದೇ ಕೆಲಸ ಮಾಡ್ತಿದ್ರೆ ನಮ್ಮೆಲ್ರಿಗೂ ನಿನ್ ಮೇಲಿರೋ ಸ್ವಲ್ಪ ನಂಬಿಕೆನೂ ಹೊರಟೋಗುತ್ತೆ. ನೋಡಿ ಮಿತ್ರ ಅವ್ರೆ, ನಾನೊಂದ್ ಮಾತು ಹೇಳಿದ್ರೆ, ಒಂದ್ ಕೆಲ್ಸ ಮಾಡಿದ್ರೆ ಅದು ಈ ಕುಟುಂಬಕ್ಕೆ ಪ್ರಯೋಜನ ಆಗುತ್ತೆ ಹೊರತು ಯಾವತ್ತೂ ಧಕ್ಕೆ ಬರಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಬೇಡಮ್ಮ ಮಹಾತಾಯಿ, ನಿನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನಮಗಿಲ್ಲ. ನಾವು ಮಾಡೋ ಪ್ರತಿ ಕೆಲ್ಸದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಮ್ಮನೆ ಶುಭ ಕಾರ್ಯದಲ್ಲಿ ನೀನ್ ಎಷ್ಟು ದೂರ ಇರ್ತೀಯೋ ನಮ್ಗಷ್ಟು ಒಳ್ಳೇದು. ಆದ್ರೂ ನೀನ್ ನನ್ ಮೇಲೆ, ನನ್ ಮಗಳ ಮೇಲೆ ಯಾಕೆಷ್ಟು ಕಿಡಿಕಾರ್ತೀಯೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಏನಕ್ಕ ಇದೆಲ್ಲ? ದೇವಯಾನಿ, ನಾಳೆನೋ ನಾಡಿದ್ದೋ ಈ ಮನೆಯಿಂದ ಹೊರಟೋಗುವಂತ ಭಾಗ್ಯನ್ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಈ ಮನೇಲಿ ಯಾರಿಗೂ ಇಲ್ಲ. ಅವಳು ಗಂಟ್ಲ ಹರ್ಕೊಂಡು ಕಿರ್ಚಿದ್ರು ಕೂಡ ಅವಳ ಮಾತಿಗೆ ಬೆಲೆ ಕೊಡುವಂತ ಜನರು ಈ ಮನೆಯಲ್ಲಿ ಯಾರೂ ಇಲ್ಲ. ಅದನ್ನ ಅವಳು ಅರ್ಥ ಮಾಡ್ಕೊಂಡ್ರೆ ಅವಳಿಗೆ ಒಳ್ಳೇದು. ಯಾರೇ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡ್ರು ಮದ್ವೆ ನಡೆಯತ್ತೆ. ಜಗದೀಶ್ವರಿ, ನಾಳೆನೆ ನಮ್ಮ ಹೆಸರಲ್ಲಿರುವಂತಹ ಜಾಗನ ಸಂತೋಷ್ ಹೆಸರಿಗೆ ಬರೆಯುವಂತಹ ಏರ್ಪಾಡು ಮಾಡ್ತೀವಿ. ನಾಳೆನೆ ರಿಜಿಸ್ಟ್ರಾರ್ನ ಕರೆಸ್ತೀನಿ, ನೀವು ಕೂಡ ಬನ್ನಿ. ಆಯ್ತು ಅರವಿಂದ, ಖಂಡಿತ. ಇನ್ನು ನಾನು ಬರ್ತೀನಿ. ಹೋಗ್ಬಾ. ವಿವೇಕ್,
ಸಂತೋಷ್ ಜೊತೆಗಿದ್ ಹುಡುಗಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಎಲ್ಲಿರ್ತಾಳೆ ಅಂತ ತಿಳ್ಕೊಂಡ್ಯಾ? ನಾನು ಟ್ರೈ ಮಾಡಿದೆ ಅದಕ್ಕೆ. ನೀವು ಹೇಳಿರೋ ಲೊಕೇಶನಲ್ಲಿ 5-6 ರೋಡ್ಗಳಿವೆ. ಅದರಲ್ಲಿ ಯಾವ ರೋಡಲ್ಲಿ ಮನೆ ಇದೆಯೋ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೌದಾ? ಈಗ ಏನ್ ಮಾಡೋದು? ಡೋಂಟ್ ವರಿ ಅದಕ್ಕೆ. ನಾಳೆ ಮತ್ತೆ ಇನ್ನೊಂದ್ಸಲ ಹೋಗ್ತೀನಿ. ಹೇಗಾದರೂ ಎನ್ಕ್ವೈರ್ ಮಾಡಿ ಆ ಫೋಟೋದಲ್ಲಿರೋ ಹುಡುಗಿ ಎಲ್ಲಿದ್ದಾಳೆ ಅಂತ ಖಂಡಿತ ತಿಳ್ಕೊತೀನಿ. ಏನಾಯ್ತು ಅದಕ್ಕೆ? ಸಂಜನಾ ಜೀವನ ಕಾಪಾಡೋಕೆ ಕೈಗೆ ಒಂದು ಅವಕಾಶ ಸಿಕ್ತ ಹಾಗೆ ಸಿಕ್ಕಿ ಮತ್ತೆ ಕೈ ತಪ್ಪು ಹೋಯ್ತು. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ವಿವೇಕ್. ಹೇಳಿದ್ನಲ್ಲ ಅದಕ್ಕೆ, ನಾಳೆ ಹೇಗಾದರೂ ಸರಿ ಆ ಹುಡುಗಿ ಎಲ್ಲಿದ್ದಾಳೆ ಹುಡುಕ್ತೀನಿ. ಆ ಹುಡುಗಿ ಬಗ್ಗೆ ನಾವು ಕಂಡು ಹಿಡಿದೇ ಇದ್ರೆ ಈ ಮನೇಲಿ ಅನಾಹುತನೇ ಆಗುತ್ತೆ. ಸಂಜನಾ ಮದ್ವೆ ಆಗೋದ್ರೊಳಗೆ ಆಸ್ತಿ ಎಲ್ಲ ಸಂತೋಷ್ ಪಾಲಾಗುತ್ತೆ. ಆಸ್ತಿನ ಬರ್ಕೊಟ್ಮೇಲೆ ಸಂಜನಾನ ಹೇಗಾದ್ರೂ ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಇವ್ರಿಗೆಲ್ಲ ಇನ್ನೂ ಹೆಚ್ಚಾಗುತ್ತೆ. ಆಗ ಈ ಮದ್ವೆನ ನಿಲ್ಸೋಕೆ ನಮ್ಗಿನ್ನೂ ಕಷ್ಟ ಆಗ್ಬಹುದು. ನೀವು ಹೇಳೋದು ಕೂಡ ನಿಜಾನೇ ಅದಕ್ಕೆ. ಈಗ ಸಂಜನಾ ಮದ್ವೆನ ನಿಲ್ಸೋದಿಕ್ಕೆ ನಮ್ಮ ಹತ್ರ ಸರಿಯಾದ ಕಾರಣ ಆಗ್ಲಿ ಅವಕಾಶ ಆಗ್ಲಿ ಯಾವುದೂ ಇಲ್ಲ. ಸಿಕ್ಕಿರೋ ಈ ಅವಕಾಶ ಕೂಡ ಕಳ್ಕೊಂಡ್ರೆ ಸಂಜನಾ 100% ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕಾಗತ್ತೆ. ಏನೋ ಅದ್ಗೆ ನೀವ್ ಎಷ್ಟೇ ಪ್ರಯತ್ನ ಪಟ್ರೂ ಕೊನೆಗೆ ಸೊಲ್ಯೂಷನ್ ಸಿಗುತ್ತೋ ಇಲ್ವೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಾಗೆಲ್ಲ ಏನಾಗಲ್ಲ ಸಂಜನಾ. ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇರ್ಲಿ. ಬದ್ಲಾಗುತ್ತೆ ಅಂತ ಕಾಯ್ಲೇಬೇಕು. ನೀನ್ ಹೆದರ್ಬೇಡ. ಹೆದರಿಕೆ ಆಗ್ತಿದೆ. ಹೊರಗೆ ನಾಟಕ ಮಾಡ್ತಿದ್ದೀನಿ ಅಷ್ಟೇ. ಆದ್ರೆ ನನ್ ಒಳಗಿರೋ ಭಯ ನನ್ನನ್ ಬಿಟ್ಟು ಹೋಗ್ತಿಲ್ಲ ಅದ್ಗೆ. ಯಾಕೆ ಅಂದ್ರೆ ಈ ಮದ್ವೆ ನಿಲ್ಸ್ಬೇಕು ಅಂತ, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನೀವು ಎಷ್ಟೇ ಕಷ್ಟಪಟ್ರು ನಿಮಗ್ ಬೇರೆ ದಾರಿ ಸಿಕ್ತಿಲ್ಲ ಅಂದ್ರೆ ಇನ್ ಮುಂದೆ ನನ್ನ ಜೀವನನ ಸಂತೋಷ್ ಜೊತೆನೆ ಕಳಿಬೇಕಾಗತ್ತೇನೋ ಅದ್ಗೆ. ಅವ್ರ ಮನೆಗ್ ಸೊಸೆಯಾಗಿ ನಾನು ಹೋಗ್ಲೇಬೇಕಾಗತ್ತೆ ಅನ್ಸತ್ತೆ. ಇನ್ ಮುಂದೆ ನನಗಿಷ್ಟ ಇಲ್ದಿರೋ ಜೀವನನ ನಡೆಸ್ಬೇಕಾಗತ್ತೇನೋ ಅದ್ಗೆ. ಹಾಗೆ ಹೇಳ್ಬೇಡ ಸಂಜನಾ. ನೋಡ್ತಾ ನೋಡ್ತಾ ನಿನ್ ಜೀವನನ ನಾನು ಹಾಳಾಗೋಗ್ ಬಿಡಲ್ಲ. ನಿನ್ಗಿಷ್ಟ ಇಲ್ದಿರೋ ಮನೇಲಿ ನೀನ್ ಜೀವನ ಪೂರ್ತಿ ಇರ್ತೀನಿ ಅಂದ್ರೆ ನಿನ್ನ ಅಷ್ಟು ಸುಲಭಕ್ಕೆ ನಾನು ಕಳ್ಸೋದಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ನಾಳೆ ಒಳಗೆ ಹೇಗಾದ್ರೂ ಈ ಸಮಸ್ಯೆಗೆ ಒಂದು ಪರಿಹಾರನ ಹುಡುಕ್ತೀನಿ. ಏನೇ ಆದ್ರೂ ಆ ಜಾಗ ಸಂತೋಷ್ ಪಾಲ್ ಆಗ್ಬಾರ್ದು. ನಿನ್ ಜೀವನ ಸಂತೋಷ್ ಜೊತೆಗಲ್ಲ. ಈ ಸಮಸ್ಯೆಗೆ ಯಾವ್ದಾದ್ರೂ ಒಂದು ಪರಿಹಾರ ಹುಡುಕ್ತೀನಿ. ನನ್ನ ನಂಬು. ಭಾಗ್ಯ ಎಲ್ಲಿಗೆ ಹೋಗಿದ್ದಾಳೆ? ಇಷ್ಟೊತ್ತಾದ್ರೂ ನನ್ ಕಾಫಿ ಕೊಟ್ಟಿಲ್ವಲ್ಲ. ಮಿತ್ರ, ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲೈಂಟ್ಸ್ ಬರ್ತಿದ್ದಾರೆ. ನಾವು ನಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹಾ ಸರಿ ಮನೀಷಾ. ಸುಧೀರ್, ಏನ್ ಮಿತ್ರ ಅಣ್ಣ? ಭಾಗ್ಯ ಎಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾಳೆ? ಏನೋ ಅಣ್ಣ, ಬೆಳಗ್ಗೆಯಿಂದ ನನಗೂ ಕಾಣಿಸಿಲ್ಲ. ಇಷ್ಟು ಬೆಳಿಗ್ಗೆ ಅವಳಿಗೆ ಏನ್ ಅರ್ಜೆಂಟ್ ಕೆಲಸ ಇತ್ತು? ಅಲ್ಲ, ಹೋಗಕ್ ಮುಂಚೆ ನನಗೆ ಹೇಳಿ ಹೋಗ್ಬೇಕಲ್ಲ. ಇವಾಗ ಭಾಗ್ಯ ಎಲ್ಲಿ ಹೋದ್ರೆ ನಮ್ಗ್ಯಾಕೆ? ಏನ್ ಮಾಡಿದ್ರೆ ನಮ್ಗೇನು? ನೋಡೋ ಮಿತ್ರ, ಬಟ್ಟೆ ಮೇಲೆ ಕೆಸರಿನ ಕಲೆ ಆದ್ರೆ ಅದನ್ನ ಒಗ್ದು ಕ್ಲೀನ್ ಮಾಡ್ಕೋಬೇಕು. ಅದನ್ ಬಿಟ್ಟು ಒಂದ್ಸಲ ಅನುಭವ ಆದ್ಮೇಲೆ ಕೂಡ ಆ ಕೆಸರಿನ ಹತ್ರಕ್ಕೆ ಮತ್ತೆ ಮತ್ತೆ ಹೋಗ್ಬಾರ್ದು. ಹಾಗೆ ಭಾಗ್ಯ ವಿಷಯದಲ್ಲಿ ಕೂಡ ಅಷ್ಟೆ. ದೂರ ಆದವಳನ್ನ ಹತ್ರ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಡ. ಮನೀಷಾ, ನೀನ್ ಅನ್ಕೋತಿರೋ ಹಾಗೆ ಏನೂ ಇಲ್ಲ. ಮನೇಲಿ ಕಾಣಿಸ್ತಿಲ್ವಲ್ಲ ಅಂತ ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಮಿತ್ರ, ಓಹ್ ಆಂಟಿ, ಪ್ಲೀಸ್ ಕೂತ್ಕೊಳ್ಳಿ. ಸಂತೋಷ್ ಕೂತ್ಕೋ. ಚಿಕ್ಕಮ್ಮ, ಚಿಕ್ಕಮ್ಮ. ಹಾ ಬಂದೆ ಮಿತ್ರ. ಹಾಯ್ ಮನೀಷಾ. ಜಗದೀಶ್ವರಿ,
ಬಂದ್ರಾ ಹೇಗಿದ್ಯಾ ಸಂತೋಷ್? ಐ ಆಮ್ ಫೈನ್ ಆಂಟಿ. ಹಾಯ್ ಸಂಜನಾ, ಹೌ ಆರ್ ಯು? ಐ ಆಮ್ ಫೈನ್. ಸಂಜನಾ, ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಕೊಪ್ಪು ತೋರಿಸ್ತಿದೀಯಾ? ನಾಳೆ ಮದುವೆ ಆದಮೇಲೆ ನೀನು ನನ್ನ ಕಂಟ್ರೋಲಲ್ಲೇ ಇರಬೇಕಾಗತ್ತೆ. ಆಗ ನಿನ್ನ ದುರಹಂಕಾರನ ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರೋ. ಜಗದೀಶ್ವರಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅರವಿಂದ. ರಿಜಿಸ್ಟಾರ್ನ ಮನೆಗೆ ಕರೆಸ್ತೀವಿ ಅಂದ್ರಿ, ಯಾವ ಟೈಮಿಗೆ ಬರ್ತಾರೆ? ಇಷ್ಟೊತ್ತಿಗೆ ಬರ್ತಿರ್ಬೇಕು ಅವರು. ಮಿತ್ರ, ಒಂದ್ಸಲ ಕಾಲ್ ಮಾಡಿ ನೋಡು. ಓಕೆ ಮಾಮ್.